ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪೂರಿನೂ ಚಿಕನ್ ಸಾರಿದೆ, ಅದನ್ನೇ ನಾಷ್ಟ ಮಾಡ್ತಾ ಇದ್ದೀನಿ, ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಬೇಗ ಬೇಗ ನಮ್ಮ ಮನೆಯವ್ರಿಗೆ ಕೆಲಸಕ್ಕೆ ಹೋಗ್ತಾರೆ, ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್. ಇವಾಗ ಪೂರಿ ಚೆನ್ನಾಗಾಗುತ್ತೆ, ಚಿಕನ್ ಸಾರಿಗೆ ಮಾತ್ರ ತುಂಬ ಒಳ್ಳೆ ಕಾಂಬಿನೇಷನ್ ಕೂಡ. ನೋಡಿ ಫ್ರೆಂಡ್ಸ್, ನಮ್ಮ ಪೂರಿ ಎಷ್ಟು ಬೇಗ ಬೇಗ ಆಗ್ತಿದ್ದಾವೆ ಅಂತ. ನಮ್ಮ ಮನೆಯವ್ರಿಗೆ ಫಸ್ಟ್ ಕೊಟ್ಟು ಆಮೇಲೆ ಸಮೀರ್ ತಿಂದು ಹೋಗ್ತಾನೆ. ಪಾನಿಪುರಿ ಎಲ್ಲ ಇದೆ, ಪುರಿ ನೋಡ್ರಿ ಫ್ರೆಂಡ್. ನಮ್ಮ ಚಿಕನ್ ಸಾರು ಹಾಗೂ ಪೂರಿ ನೋಡ್ರಿ ಇವತ್ತು ನಾಷ್ಟ. ಸಮೀರ್ ತಗ, ಅಪ್ಪಾಜಿ ತಿಂದು ತಗ, ಬೇಗ ಬೇಗ ತಿನ್ನು. ಎಲ್ಲಿ ಹೋಗ್ಬೇಕು ನೋಡಿ ಈಗ ಊಟ ಮಾಡಿ. ಸಮೀರ್, ಪಾರಿವಾಳ ಬಿಡು ಹೊರಗಡೆ, ಪಾಪ ಅವು ಕಾಳು ಹಾಕು ತಗೊಂಡು ಬಿಟ್ಟಾತ. ಇಷ್ಟನಾ ನಿಂಗೆ ಪಾನಿಪುರಿ? ನಾನು ಆವಾಗ್ಲಿಂದ ಅದಕ್ಕೆ ಪಾನಿಪುರಿ ಅನ್ನಕುಂತ್ಬಿಟ್ಟಾನೆ. ಇಂಥ ಪೂರಿ ಅಂತಾನೆ ಇಲ್ಲ, ಪಾನಿಪುರಿ ಅನ್ನಕುಂತಾನೆ. ಹಂಗ ಕಾಣ್ತದ ತಗ. ಅವು ಪಾನಿಪುರಿ ಸಣ್ಣವು, ಇವು ದೊಡ್ಡವು. ಚೆನ್ನಾಗಿ ಉಬ್ಯಾವಲ್ಲ. ಅಪ್ಪಾಜಿನೂ ತಿಂದು ಹೋತ್ ನೋಡು. ಯಾರಿಗೆ ತೋರಿಸ್ತಾ ಇದ್ದಿ? ಅವ್ರು ತಿನ್ನು, ಬೇಗ ಬೇಗ ತಿಂದು ಇಂತ್ಲಾ ಹೋಗಿ ಅಲ್ಲಿ ಕಟ್ಗೆ ಅದಾವಲ್ಲ, ಸ್ವಲ್ಪ ಎತ್ತು ಹಾಕಪ್ಪಿ. ನೋಡ್ರಿ ಫ್ರೆಂಡ್ಸ್, ಸಮೀರು ನಮ್ಮ ಮನೆಯವರು ತಿಂದು ಹೋದ್ರು ನೋಡ್ರಿ. ಇನ್ನೂ ಇಷ್ಟ ಆಗಿದ್ದಾವೆ. ಸಮೀರಂತೂ ತುಂಬ ಇಷ್ಟಪಟ್ಟು ತಿಂತಾನೆ, ಮಧ್ಯಾಹ್ನನೂ ತಿಂತಾನೆ ಬಿಡ್ರಿ ಇದನ್ನು. ನೋಡ್ರಿ ಇನ್ನೂ ಇಷ್ಟು ಉಳಿದಿದ್ದಾವೆ. ನಾನು ಇನ್ನೂ ತಿಂಡಿ ತಿಂದಿಲ್ಲ. ನಾನಂತೂ ಇಷ್ಟು ತಿನ್ನಲ್ಲ, ಎಣ್ಣೆ ಪದಾರ್ಥ ಜಾಸ್ತಿ ತಿನ್ನೋಕೆ ಹೋಗಲ್ಲ ಫ್ರೆಂಡ್ಸ್. ನಾನು ಉಳಿದ ಸಮೀರ್ ತಿಂತಾನೆ. ನಾನು ಕೂಡ ಒಂದು ಸ್ವಲ್ಪ ನಾಷ್ಟ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಪಾನಿಪುರಿ ನಾನು ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಪೂರಿ ನಾಷ್ಟ ಮಾಡೋಣ. ಹಾಗೆ ಚಿಕನ್ ಸಾರು ಕೂಡ ತುಂಬ ಚೆನ್ನಾಗುತ್ತೆ ಅದಕ್ಕೆ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ನಿಮ್ಮದು ಕೂಡ ನಾಷ್ಟ ಆಗಿದೆ ಅಂತ ತಿಳ್ದಿರ್ತೀನಿ ಫ್ರೆಂಡ್ಸ್. ಹಾಗೆ ನೋಡ್ರಿ ಫ್ರೆಂಡ್, ನಿನ್ನೆ ಬರ್ತಡೇ ಅಂತ ನಮ್ಮ ತಂಗಿ ಮಗಂದು ಹೋಗಿದ್ವಿ. ಏನೇನೋ ಕೊಟ್ಟು ಕಳಿಸಿದ್ದಾಳೆ, ಏನು ಕಳಿಸ್ತಾಳೆ ನೋಡಬೇಕು. ಐಸ್ ಕ್ರೀಮ್ ನೋಡ್ರಿ ಫ್ರೆಂಡ್ಸ್. ನಾನು ಹಾಗೆ ಗಡ ರಾತ್ರಿ ಆಗಿತ್ತು ಅಂತ ಹಾಗೆ ಇಸ್ಕೊಂಡು ಓಡಿ ಬಂದುಬಿಟ್ಟೆ. ನೋಡ್ರಿ ಐಸ್ ಕ್ರೀಮ್ ಕೊಟ್ಟಾಳೆ. ಸಮೀರ್ ಏನೋ ತಕ್ಕಂಡು ತಿಂತಾ ಇದ್ದ. ಆಗಲೇ ಎಷ್ಟು ಕೊಟ್ಟಿಲ್ಲ, ಖಾಲಿ ಮಾಡ್ಯಾನೇನೋ. ಭಾಳ ಇಷ್ಟ ಮಕ್ಳಿಗಂದ್ರೆ ಐಸ್ ಕ್ರೀಮು. ನೋಡ್ರಿ ಕೋನ್ ಐಸ್ ಅವ್ರ ಮನೇಲಿ ಅವರು ಇಟ್ಟಿದ್ದಾರೆ ಮಾರಕ್ಕಾಗಿ. ನೋಡಿ ಇನ್ನೂ ಇದರಲ್ಲಿ 3 ಅದಾವೆ. ಇದನ್ನು ಫ್ರಿಜ್ನಲ್ಲಿ ಇಡಬೇಕು ಫ್ರೆಂಡ್, ಇಲ್ಲ ಅಂದರೆ ಭಾಳ ಇದಾಗ್ಬಿಡ್ತವೆ. ರಾತ್ರಿಯಿಂದ ಫ್ರಿಜ್ನಲ್ಲಿ ಇಟ್ಟಿದ್ದೇನು, ನಾನು ಇವಾಗ ನೋಡಿದೆ. ಅದರಲ್ಲಿ ಎಷ್ಟು ಖಾಲಿ ಮಾಡ್ಯಾನೋ ಗೊತ್ತಿಲ್ಲ. ಇದರಲ್ಲಿ 3 ಅದಾವೆ ನೋಡಿ ಫ್ರೆಂಡ್. ಇವಾಗ ಸ್ವಲ್ಪ ಫ್ರಿಜ್ಜಲ್ಲಿ ತೆಗೆದಿಟ್ಟುಬಿಡ್ತೇನೆ, ಚೆನ್ನಾಗಿರ್ತಾವೆ ಇವು. ಹಾಗೆ ನೋಡಿ ಫ್ರೆಂಡ್, ಅವ್ರ ಹಿತ್ಲಾಗ ಮಲ್ಲಿಗೆ ಮೊಗ್ಗಿದ್ವು ಅಂತ ನಾವು ಸ್ವಲ್ಪ ಕೊಯ್ದ್ವಿ ನಿನ್ನೆ, ಎಷ್ಟಾಗುತ್ತೋ ಅಷ್ಟು. ನನಗೂ ಸಂಜೆ ಆಯಿತು ಮನೆಗೆ ಹೋಗೋಕ್ಕೆ, ರಾತ್ರಿ ಆಗ್ಬಿಡ್ತೈತಿ ಅಂತ ನಾವು ಅಲ್ಲಿಂದ ಗಡ ಹೋಗ್ಬೇಕಂತ ಇದು ಮಾಡಿಬಿಟ್ವಿ. ಅದಕ್ಕೆ ಮಲ್ಲಿಗೆ ಹೂವು ಮೊಗ್ಗು ಸೇರಿ ಕೊಟ್ಟಿದ್ದಾಳೆ. ಇದು ಎಲೆ ನೋಡಿ ಫ್ರೆಂಡ್ಸ್, ಅವ್ರ ಹಿತ್ತಲಲ್ಲಿ ಎಲೆ ಇದೆಯಲ್ಲ, ಅದಕ್ಕೆ ನೋಡಿ ಎಲೆ ಕೊಯ್ದು ಕೊಟ್ಲು 4. ಇನ್ನೂ ಭಾಳ ಇದ್ವು, ನಮಗೆ ರಾತ್ರಿ ಆಗುತ್ತೆ ಅಂತ ನಾವೇ ಅರ್ಜೆಂಟ್ ಮಾಡಿಬಿಟ್ವಿ ಫ್ರೆಂಡ್. ಹಾಗೆ ನೋಡಿ, ಇದು ಹಬ್ಬದ ದಿನ ಸುಮಾರು 200 ರೂಪಾಯಿಗೆ ಮಾಳ ಈ ಥರ ಇದ್ವು ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟಾಗನ ಹೂ ಬಿಡ್ತಾ ಇದಾವೆ ಅವ್ರ ಹಿತ್ತಲಾಗೆ. 200 ರೂಪಾಯಿಗೆ ಮಾಡೋದಂತೆ ಇದ್ವು ಅವ್ರ ಹಿತ್ತಲಾಗೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ಹೂವಾಗಿದ್ದಾವೆ ಇವು. ಮೊನ್ನೆವೇನೋ ಇವು, ನಾವು ಮಾತ್ರ ನಿನ್ನೆ ಸ್ವಲ್ಪ ನಿಂತ್ಕೊಂಡು ಮೊಗ್ಗು ಕೊಯ್ಕೊಂಡ್ವಿ ನಾವು. ಎಷ್ಟು ಘಮ ಅಂತಿದ್ದಾವೆ ಫ್ರೆಂಡ್ ಇವು. ನೋಡಿ ಇದಕ್ಕೆ 7 ಸುತ್ತಿನ ದುಂಡು ಮಲ್ಲಿಗೆ ಅಂತಾರಂತೆ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್. ಹೂವು ಕೂಡ ನಮ್ಮ ಹಿತ್ತಲಲ್ಲಿ ಬಳ್ಳಿ ಇತ್ತು ಫ್ರೆಂಡ್ಸ್. ಅದು ಸ್ವಲ್ಪ ಕಸ ಇದು ಸುಡೋದ್ರಲ್ಲಿ ಎಲ್ಲ ಕಡ್ದು ಒಗಾಸ್ಬಿಟ್ರು. ಇಲ್ಲಾಂದರೆ ಇಷ್ಟೇ ಹೂ ಸಿಗ್ತಿದ್ವು. ಅವು ಕೂಡ ನಾವು ಮುಡ್ಕೊಂಡು ಸಾಕಾಗ್ಬಿಡ್ತಿದ್ವಿ, ಎಷ್ಟಾಕನ ಹೂ ಬಿಡ್ತಿದ್ವು. ನೋಡಿ ಈಗ ಹೂ ನೋಡಿದ್ಬಿಟ್ಲೆ ನನಗಂತೂ ಇದಾಗ್ಬಿಡ್ತು, ಗಡ ಕೊಯ್ಕೊಂಡೆ ಮೊಗ್ಗಂತೂ. ನೋಡಿ ಈ ಥರ ನೋಡಿ, 1 ರೌಂಡ್ ಇಲ್ಲ, ಇದು 3-4 ರೌಂಡ್ ಇರೋದ್ರಿಂದ 7 ಸುತ್ತಿನ ದುಂಡು ಮಲ್ಲಿಗೆ ಅಂತಾರೇನು. ಎಷ್ಟು ಚೆನ್ನಾಗಿದ್ದಾವೆ. ಇನ್ನೂ ನೀರು ಬಿದ್ದರೆ ಇನ್ನೂ ದೊಡ್ಡಕ್ಕಾಗ್ತವೆ ಅಂತೆ ಫ್ರೆಂಡ್ ಇವು. ನೋಡಿ ಎಷ್ಟು ದೊಡ್ಡಕ್ಕಿದ್ದಾವೆ ಮಲ್ಲಿಗೆ ಮೊಗ್ಗು. ಸಿಂಗಲ್ ಇರ್ತವೆ, ಅವು ಸಣ್ಣಕ್ಕಿರ್ತವೆ.
ಇವು 7 ಸುತ್ತಿನ ದುಂಡು ಮಲ್ಲಿಗೆಲ್ಲ ಅದಕ್ಕೆ ನೋಡಿ ಈ ಥರ ಇದ್ದಾವೆ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಮಲ್ಲಿಗೆ ಹೂ ಅಂದ್ರೇ ಅಷ್ಟು ಚೆನ್ನ ನೋಡಿ ಫ್ರೆಂಡ್ಸ್. ತುಂಬ ನನಗಂತೂ ಸೂಜಿ ಮಲ್ಲಿಗೆ ರೋಸು ಅಂದರೆ ತುಂಬ ಇಷ್ಟ ನೋಡಿರಿ ಫ್ರೆಂಡ್ಸ್. ನನಗೆ ಮಾತ್ರ ಹೇಗಿದ್ದಾವೆ ಮಲ್ಲಿಗೆ ಹೂವು ಮೊಗ್ಗು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್, ಹೇಗೆಲ್ಲ ಇದ್ದಾವೆ ಅಂತ. ಈ ಸೀಸನ್ನಲ್ಲಿ ಬಿಡ್ತಾವೆ ಫ್ರೆಂಡ್ಸ್ ಅವು ನೋಡಿ, ಅಷ್ಟು ಚೆನ್ನಾಗಿದ್ದಾವೆ. ಇನ್ನು ಕೆಲಸ ಆಗ್ತಾಯಿದೆ ಫ್ರೆಂಡ್ಸ್. ಹಬ್ಬದ್ದು ಎಲ್ಲ ತಗೊಂಡಿದ್ದೆಲ್ಲ ಬಾಗಿಲು ತೋರಣ ಅದು ಇದು ಎಲ್ಲ ಕರೆಕ್ಟಾಗಿ ತೆಗೆದು ಮತ್ತೆ ಇಡಬೇಕಲ್ಲ, ಅದು ಎಲ್ಲ ಒಗೆದು ಫ್ರೆಂಡ್. ಅದಕ್ಕೆ ಎಲ್ಲ ಜೋಡಿಸಿ ಏನೇನು ಕೆಳಗಡೆ ಎಲ್ಲ ಇದಾವೆ ನೆಲಗಿಲ್ಲ ಎಲ್ಲ ಮಾಡಿಕೊಂಡು ಆಮೇಲೆ ಇವನ್ನ ಹೂ ಅಷ್ಟೇ ಕಟ್ಟಿ ಮುಡ್ಕೊತೀನಿ ಫ್ರೆಂಡ್. ಇವು ಮೊಗ್ಗು ಮಾರನೇ ದಿನ ಬರ್ತವೆ ಮುಡ್ಕೊಳಕ್ಕೆ. ಫ್ರಿಜ್ಜಲ್ಲಿಟ್ಟರೆ 2-3 ದಿನ ಇಟ್ಕೊಂಡು ಮುಡ್ಕೋಬೋದು ನೋಡಿ ಫ್ರೆಂಡ್ಸ್ ಇವು. ಹಾಗೆ ನೋಡಿ ಫ್ರೆಂಡ್ಸ್, ನಾವು ಕುರಿಗೂ ಕೂಡ ಸ್ವಲ್ಪ ಶಾವಿಗೆ ಪಾಯಸ ತಿನ್ನಿಸ್ತೀನಿ. ಪಾಪ ಅವು ಕೂಡ ಪ್ರಾಣಿಗಳು, ಅದ್ರದ್ದು ಆಸೆ ಇರುತ್ತೆ ತಿನ್ನೋದು. ಅವಕ್ಕೂ ಸ್ವಲ್ಪ ತಿನ್ನಿಸ್ತೀನಿ ನೋಡಿ ಫ್ರೆಂಡ್. ನಾನು ಸಟ್ಲೇನೋ ಬೇಟೆ ಅಲ್ಲೇ ಖಾ ಬೇಟೆ ನೋಡಿ ಎಷ್ಟು ಚೆನ್ನಾಗಿ ತಿಂತಾವೆ. ಅವಕ್ಕೂ ಕೂಡ ಏನು ಒಳ್ಳೆ ತಿನ್ನಬೇಕು ಫ್ರೆಂಡ್. ಅವು ಕೂಡ ಮತ್ತೆ ಸಪ್ಪೆ ತಿಂತವೆ. ಅದಕ್ಕೆ ನಮ್ಮ ಮನೇಲಿ ಮಾಡಿದ್ದು ಏನು ಬಿಡಲ್ಲ ನೋಡಿ. ರೊಟ್ಟಿ ಆಗಲಿ ಏನೇ ಸ್ವೀಟ್ ಆಗಲಿ ತಿನ್ನಿಸ್ತೇನೆ ನಾನು. ನೋಡಿ ಎಷ್ಟು ಚೆನ್ನಾಗಿ ತಿಂತವೆ. ಹೋಳಿಗೆ ತುಂಬ ಚೆನ್ನಾಗಿ ತಿಂತವೆ ಫ್ರೆಂಡ್ ಇವು. ರೊಟ್ಟಿ ಅಂತೂ ಭಾಳ ಜಬರ್ದಸ್ತಾಗಿ ತಿಂತವೆ ನೋಡಿ. ಆ ಥರ ಕಾಲು ಇಟ್ಕೊಂಡು ತಿಂತಾಯಿದೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ತಿಂತಾಯಿದೆ ಅಂತ ನೋಡಿ. ಇವನು ಒಬ್ಬನೇ ತಿಂತಾನೆ ಅಂತ ಅವರು ಕೂಡ ನೋಡಿ ಯಾವ ಥರ ಮಾಡ್ತಾಯಿದ್ದಾವೆ. ಅವರಿಗೂ ಒಂದು ಸ್ವಲ್ಪ ತಿನ್ನಿಸ್ಬಿಡ್ತೇನೆ ಇವಾಗ. ಅಲ್ಲಿಗೆ ಹೋಯ್ದರೆ ಇವನಂತೂ ಸುಮ್ಮನೆ ಇರಲ್ಲ ನೋಡಿ ಫ್ರೆಂಡ್ಸ್. ಈಗ ಇಷ್ಟು ಜಗಳ ಮಾಡೋಕೆ ಕುಂತು ಬಿಡ್ತಾರೆ ಇವಾಗ 3 ಜನನು. ನೋಡಿ ಇವಾಗ ಇವ್ರು ತಿಂತಿದ್ದಾರೆ. ಹಾಗೆ ನೋಡಿ ಫ್ರೆಂಡ್ಸ್, ಇದು ಒಂದು ನಾಯಿ ಬಂದು ಸೇರ್ಕೊಂಡಿದೆ. ಇದು ನೋಡಿ ಮರಿ ಹಾಕಿದೆ, 2 ಮರಿ. ಅದೊಂದು ಮರಿ ಎಲ್ಲಿ ಹೋಗೈತೋ ಏನೋ ನೋಡಿ. ಈ ಮರಿ ಕೂಡ ಹೇಗೆ ಎಷ್ಟು ದೊಡ್ಡಕ್ಕಿದೆ ನೋಡಿ ಫ್ರೆಂಡ್ಸ್. ಇಲ್ಲ ಬಕ್ಕ ಹೆದರ್ತಾ ಇದ್ದಾವೆ ನೋಡಿ ಅವು. ನೋಡಿ ತಾಯಿ ಎಷ್ಟು ದೊಡ್ಡಕ್ಕೆ ಇದೆ ನೋಡ್ರಿ ಅದು ಮರಿ ಕೂಡ. ಚಪಾತಿ ಇದು ಆಗದೆ ಅದಕ್ಕೆ ನೋಡಿ ತಗೊಂಡು ಒಟ್ಟ ಬೀಳ್ತಂಗೆ. ನಾನು ಇಷ್ಟಕ್ಕೆ ಬರ್ತಾ ಇಲ್ಲ ಪಾಪ. ಖಾಯ ತೆಗ್ಜಾವ್. ಟಾಮು ಎಲ್ಲಿ ಹೋಗಿದ್ದಾನೋ ಏನೋ, ಕಾಣ್ತಾನೆ ಇಲ್ಲ ಟಾಮು ಕೂಡ. ಇಲ್ಲಾಂದರೆ ಇವರಿಗೆಲ್ಲ ಬರೋಕ್ಕೆ ಬಿಡಲ್ಲ ಅವನು. ಎಲ್ಲೋ ಹೋಗಿರ್ಬೇಕು ಮೋಸ್ಟ್ಲಿ, ಅದಕ್ಕೆ ಇವರು ಹಿತ್ತಲಲ್ಲಿ ಬಂದಿದ್ದಾರೆ. ಇಲ್ಲಿ ಫ್ರೆಂಡಿಗೆ ನೀರು ಕೂಡ ಬರ್ತಾಯಿದೆ. ಮನೆಯಲ್ಲೆಲ್ಲ ತೊಳೆದು ಕರೆಕ್ಟ್ ನೀರೆಲ್ಲ ತುಂಬಬೇಕು ಮನೆಯಲ್ಲಿ ನೋಡಿ. ಸಮೀರ್ ಎಲ್ಲಿ ಹೋಗಿದ್ದಾನೋ ಏನೋ, ಕಟ್ಗೆ ಒಳಗೆ ಹಾಕು ಅಂತ ಹೇಳಿದ್ರು ನಮ್ಮ ಮನೆಯವರು. ಕಡ್ದು ಸ್ವಲ್ಪ ಹಾಕಿ ಎತ್ತಲ ಹೋದ್ನೋ ಏನೋ ಫ್ರೆಂಡ್ಸ್ ಜೊತೆಗೆ. ನಾನೇ ಇವನ್ನೆಲ್ಲ ಎತ್ತಿ ಮನೇಲಿ ಹಾಕಬೇಕು. ಶಾಲೆ ರಜೆ ಇದ್ದರೂ ಒಂದಿನ ಆರಾಮ್ ಕೂಡ ಇರಲ್ಲ ನೋಡ್ರಿ. ಮನೇಲಿ ಆರಾಮಾಗಿ ಕುಂದ್ರೋ ಅಂಥದ್ದೇ ಇಲ್ಲ. ಸುಮ್ಮನೆ ಕೆಲಸ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್. ನೋಡಿ ಒಂದು ಸ್ವಲ್ಪ ಸೊಪ್ಪು ಕಟ್ಟಿ ನೀರು ತುಂಬ್ತೇನೆ. ನೀರು ಬಂದಿದೆ ನೋಡಿ. ಸೊಪ್ಪು ಕಟ್ಟಿದೆ ಕುರಿಗಳಿಗೆ. ಪಾಪ ಪಾರಿವಾಳಕ್ಕೆ ಹಾಕ್ಬಿಟ್ಟಿದ್ದಾನೆ ಪಿಂಕು. ಪಿಂಕು अंदर बैठी चांदू कहाँ है? चांदू बेटा ನೋಡಿ. ಓಕೆ, ಬೆಳಗ್ಗೆನೇ ಕಾಳು ಹಾಕಿ ಎಲ್ಲ ಒಂದು ಅರ್ಧ ಗಂಟೆ ಹೊರಗೆ ಬಿಡ್ತಾನೆ. ಆಮೇಲೆ ಅವರೆಲ್ಲ ಕಾಳು ಗೀಳೆಲ್ಲ ತಿಂದು ನೀರು ಕುಡಿದ್ಮೇಲೆ ಮತ್ತೆ ಒಳಗಡೆ ಮುಚ್ಚಿ 1-2-3 ಹೊತ್ತು ಅವರು ಚಾಕ್ರಿ ತುಂಬ ಚೆನ್ನಾಗಿ ಮಾಡ್ತಾನ್ರು ನೋಡ್ರಿ ನಮ್ಮ ಸಮೀರು. ಅದ್ರಾಗ ಮಾತ್ರ ಫೇಮಸ್ಸು ನೋಡ್ರಿ. ಇಲ್ಲಿ ಗಂಡು ಹುಲಿ ರಾಮ ಎಷ್ಟು ಚೆನ್ನಾಗಿದೆ ಈ ನಾಯಿ ಮೈರಿ ನೋಡ್ರಿ ಫ್ರೆಂಡ್ಸ್. ಕೆಲಸ ಅಷ್ಟು ಆಯಿತು. ಈಗ ಒಂದು ಸ್ವಲ್ಪ ಬಟ್ಟೆ ಅದಾವು ಒಗೆದಿದ್ದು ಒಣಗ್ಯಾವೆ. ಇದನ್ನು ಸ್ವಲ್ಪ ಮಡಚಿ ಇಟ್ಟು ಫ್ರೆಂಡ್ಸ್ ಈಗ
ಜಡಿ ಹಾಕ್ಕೊಂಡು ಇಷ್ಟು ಹೂ ಕಟ್ಕೊಂಡು ಮುಡ್ಕೋಬೇಕು ನೋಡಿ ಫ್ರೆಂಡ್ಸ್, ಮಲ್ಲಿಗೆ ಹೂವು. ನೋಡಿ ಫ್ರೆಂಡ್, ಇಷ್ಟು ಕಟ್ಟಿದೆ ನೋಡಿ. ಒಂದು ಮಾರು ಹೂ ಅದು ನೋಡ್ರಿ, ಎರಡೆರಡು ಹಾಕಿ ಕಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತೆ ನಾನು ನೋಡಿ ಎಷ್ಟು ಚೆನ್ನಾಗದು ಈ ಹೂ, ಅದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ ಈ ಹೂವಿಗೂ ಮಲ್ಲಿಗೆ ಹೂವಿಗೂ ತುಂಬ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್. ಎಷ್ಟು ಘಮ ಘಮ ಅಂತಿದ್ದಾವೆ ನನ್ನ ಮಲ್ಲಿಗೆ ಹೂ. ಹಾಗೆ ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಯಿತು. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.